ಇವತ್ತು ಏನು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಮಿಟಿ ರಾಯಬಾಗ್ ವತಿಯಿಂದ ಇದೊಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಈ ದೇಶ ಸರ್ವ ಜಾತಿ ಸರ್ವ ಧರ್ಮ ಸಮಾನತೆಯ ದೇಶ, ಎತ್ತಿ ಹಿಡಿಯುವಂತ ದೇಶ. ಈ ದೇಶಕ್ಕೆ ಸಂವಿಧಾನ ಕೊಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಕೊಟ್ಟಿಲ್ಲ, ಪ್ರತಿಯೊಂದು ಜಾತಿಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ಜಾತಿಗೂ ಕಾನೂನುಗಳನ್ನ ಕೊಟ್ಟಿದ್ದಾರೆ. ಆದ್ರೆ ದುರಾದೃಷ್ಟಕರ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೇವಲ ನಾವು ದಲಿತರು ಮಾತ್ರ ಆಚರಣೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂಧುಗಳೇ, ಈ ದಿನ ನಾವು ಜೀವಿಸುತ್ತಿರುವ ಭೂಮಿಯ ವಯಸ್ಸು 460 ಕೋಟಿ ವರ್ಷಗಳೆಂದು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಮಾನವನು ಈ ಭೂಮಿಗೆ ಬಂದು 20 ಲಕ್ಷ ವರ್ಷಗಳೆಂದು ಅಂದಾಜು ಮಾಡಿದ್ದಾರೆ. ಇದೇ ಸರ್ಗಳೆಲ್ಲ ಹೇಳಿದಾರ ಇತಿಹಾಸ. ನಾನು ಒಂದೇ ಮಾತು ಹೇಳ್ತೀನಿ, ಏನು ಕ್ರಿಸ್ತಿ ಪೂರ್ವ 1800ರಲ್ಲಿ ಬಿಳಿ ಬಣ್ಣದ ಆರ್ಯರು ನಮ್ಮ ದೇಶಕ್ಕೆ ವಲಸೆ ಬರ್ತಾರೆ. ಅತ್ಯಂತ ಹೀನ ಸ್ಥಿತಿಯಲ್ಲಿದ್ದ ಆರ್ಯರನ್ನು ನೋಡಿ ನಮ್ಮ ಪೂರ್ವಿಕರು ಅವರಿಗೆ ಈ ದೇಶದಲ್ಲಿ ಜಾಗ ಕೊಡ್ತಾರೆ. ಈ ಜಾಗ ಕೊಟ್ಟಾಗ ಆಗ ನರಿಬುದ್ಧಿ ಆರ್ಯರು ಏನ್ ಮಾಡ್ತಾರಂದ್ರ ನಮ್ಮಲ್ಲಿ ಕಿತ್ತಾಟ ಹಚ್ಚಿ, ನಮ್ಮಲ್ಲಿ ಜಗಳ ಹಚ್ಚಿ, ನಮ್ಮವ್ರಿಗೆ ಸೂರು ಪಾನ ಜೂಜು ಶ್ರೀಲಂಕ ಪಟ್ಟಣ ಇಂಥ ಎಲ್ಲ ಬುದ್ಧಿ ಕಲಿಸಿ ಈ ದೇಶವನ್ನು ಆಳುತ್ತಿರುವ ನಾವುಗಳು ಅದನ್ನ ಕಸಿದುಕೊಂಡು ಪ್ರಪ್ರಥಮವಾಗಿ ಬರೆದ ಋಗ್ವೇದ ಗ್ರಂಥದಲ್ಲಿ ಒಂದು ಗ್ರಂಥ ಬರೀತಾರ. ಆ ಗ್ರಂಥ ಏನಂದ್ರ ಬ್ರಾಹ್ಮಣ್ಯೋಸ ಮುಖಮಾಸೀದ ಬಾಹು ರಾಜನಗತಂ ಊರು ತದಸ್ಯ ರವೈಶ್ಯ ಪದಾಂಬ ಶೂದ್ರ ಅಚಾಯತ. ಇದರ ಅರ್ಥ ಮುಖದಿಂದ ಬ್ರಾಹ್ಮಣನು ಹುಟ್ಟಿದಾನೆ, ತೋಳುಗಳಿಂದ ಕ್ಷೈತ್ರನು ಹುಟ್ಟಿದಾನೆ, ತೊಡೆಗಳಿಂದ ವೈಶ್ಯನು ಹುಟ್ಟಿದಾನೆ, ಪಾದಗಳಿಂದ ಶೂದ್ರನು ಹುಟ್ಟಿದಾನೆ ಅಂತ ಹೇಳಿ ಬರೆದು ನಮ್ಮನ್ನ ಏನು ವಿದ್ಯೆಯನ್ನ ಕಸಿದುಕೊಳ್ಳುತ್ತಾರೆ. ಆಮೇಲೆ ನಾವು ಸತ್ತ ಹೆಣಗಳ ಮೇಲೆ ಏನು ಸಾಗಿಸಬೇಕು. ಈ ಬಿಸಿಲಿನ ಮಧ್ಯದಲ್ಲಿ ನಾವೆಲ್ಲ ಓಡಾಡಬಾರ್ದು, ಎಲ್ಲಿ ಅವರು ನಮ್ಮ ನೆರಳು ಅವ್ರಿಗೆ ಬಿಡಬಾರ್ದು ಅಂತೇಳಿ ಇಂಥ ಒಂದು ಗ್ರಂಥ ಬರೀತಾರ. ಅವಾಗ ನಮಗೆಲ್ಲರಿಗೂ ನಾಯಕರಾಗಿ ಬಂದಿರುವಂತ ಯಾರಾದ್ರೂ ನಾಯಕ ಇದ್ರೆ ಅದು ಬುದ್ಧ ಆಗಿರಬಹುದು, ಬಸವಣ್ಣ ಆಗಿರಬಹುದು. ಇಲ್ಲಿ ಏನೇನು ನೋಡ್ತಾ ಇರಬಹುದು ನೀವು, ಬುದ್ಧನ ಫೋಟೋ ಇದೆ, ಬಸವಣ್ಣವರು ಇದೆ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಇದೆ. ಈಗ ಗಣೇಶನ ಒಂದು ಮಾತು ಹೇಳಿದ್ರು, ಏನಂದ್ರೆ ಹೆಣ್ಮಕ್ಳೆಲ್ಲ ನೀವು ಎಷ್ಟು ವಿದ್ಯಾವಂತರಾಗ್ತೀರಿ ಅಷ್ಟು ನಾವೆಲ್ಲ ಬಲಿಷ್ಠಗಳಾಗ್ತೀವಿ ಅಂತ ಹೇಳ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರು ಯಾವ ರೀತಿಯಾಗಿ ಕಷ್ಟಪಟ್ಟು ನಿಮಗೆಲ್ಲ ಮಹಿಳೆಯರಿಗೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ವಿದ್ಯೆಯನ್ನ ಕಲಿಸಿದಾಳೆ ಅಂದ್ರೆ ಆ ತಾಯಿ ಶಾಲೆಗೆ ಹೋಗ್ಬೇಕಾದ್ರೆ ಕೆಲವು ಕಿಡಿಗೇಡಿಗಳು ಆ ತಾಯಿಗೆ ಸಗಣಿ ಹೋಗುತ್ತಿದ್ರು. ಅಂತವನ್ನ ಆ ತಾಯಿ ಆ ಸಗಣಿ ಹೋಗದ ಸೀರೆಯನ್ನ ತೆಗೆದಿಟ್ಟು ಮತ್ತೊಂದು ಸೀರೆ ಉಟ್ಕೊಂಡು ಇವತ್ತು ವಿದ್ಯೆಯನ್ನ ನಮಗೆ ಯಾರಿಗೂ ಕೊಟ್ಟಿದ್ದು ಆದ್ರೆ ಅದು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಸುಖವಾಗಿ ಬದುಕಬೇಕೆಂಬ ಆಸೆ ಇಲ್ಲದ ಜನರು ಅದನ್ನು ಪಡೆಯುವ ಛಲ ಇರಬೇಕು. ಅಂತಹ ಜನರು ಪ್ರಗತಿ ಹೊಂದಿರುವ ರಾಷ್ಟ್ರದಲ್ಲಿ ಇದ್ದರೂ ತಮ್ಮ ಸ್ಥಿತಿಗತಿಯಿಂದ ಉತ್ತಮಗೊಳ್ಳಲು ಯಾವ ಪ್ರಯತ್ನವನ್ನು ಮಾಡಲಾರರು ಅಂತ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ತಮಗೆ ಜನ್ಮ ನೀಡಿದ ಜನಾಂಗದ ಏಳಿಗೆಗೆ ದುಡಿಯುವ ಕರ್ತವ್ಯಶೀಲರೇ ಧನ್ಯರು. ತಮ್ಮ ಜನಾಂಗಕ್ಕೆ ತಗಲಿರುವ ಗುಲಾಮ್ಗಿರಿಗಳನ್ನು ಸಂಕಲಗಳನ್ನು ಕಳೆದೊಗೆಯುವ ತನಕ, ತಮ್ಮ ಹಕ್ಕು ಅಧಿಕಾರ ಗಳಿಸುವ ತನಕ ಸನ್ಮಾನಕ್ಕೆ ಆಸೆ ಪಡದೆ, ಅಪಮಾನಕ್ಕೆ ಅಂಜದೆ, ಬಿರುಗಾಳಿಯನ್ನು ಲೆಕ್ಕಿಸದೆ ಮುನ್ನಡೆದು ಗುರಿ ಸಾಧಿಸುವರೇ ಧನ್ಯರಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದರ ಅರ್ಥ ಏನಂದ್ರ ಈ ಕಾರ್ಯಕ್ರಮ ಆಯೋಜನೆ ಮಾಡಿದರೆ, ಗಣೇಶನ ತಳಕುಟ್ಟಿದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಪಾಲನೆ ಮಾಡ್ತಿರುವಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಗಣೇಶನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂದ್ರೆ ಪ್ರತಿ ವರ್ಷ ನಾನು ಬರ್ತೀನಿ, ಕಾರ್ಯಕ್ರಮ ನೋಡ್ತೀನಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಾನು ಭೀಮಾ ಕೋರೆಗಾಂವ್ 2 ಸಾರಿ ಹೋಗಿ ಬಂದೆ. ನಾನು ಮತ್ತೆ ಹೋಗಕ್ ಆಗ್ಲಿಲ್ಲ ಕೆಲವೊಂದು ಕಾರಣಗಳಿಂದ. ಆದ್ರೆ ನಾನ್ ರಾಯಬಾಗ್ ಬಂದಾಗ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಿದಂಗೆ ಅನ್ಸುತ್ತೆ. ಯಾಕಂದ್ರ ಇಲ್ಲೇ ವಿಜಯ ಸ್ತಂಭ ಇದೆ, ಇಲ್ಲೇ ವಿಚಾರವಾದಿಗಳದಾರ, ಇಲ್ಲೇ ಬೌದ್ಧಿಸ್ಟರು ಬರ್ತಾರೆ. ಎಲ್ಲರನ್ನು ಕರೆಸಿ ಒಂದು ಕಾರ್ಯಕ್ರಮ ಆದ್ರೆ ನಮ್ಮಲ್ಲಿ ಏನಾರ ಒಂದು ಬದಲಾವಣೆ ಆಗ್ಬೇಕು. ಬರೀ ಕಾರ್ಯಕ್ರಮ ಮಾಡಿ ಹೋಗೋದು ಆಗ್ಬಾರ್ದು ಅಂತ ನಾ ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನೊಂದು ಮಾತು ಹೇಳ್ತೀನಿ. ಸಾಮಾಜಿಕ ಬಹಿಷ್ಕಾರ ಎಂಬ ಶಿಕ್ಷೆಯು ಕೆಳಜಾತಿ ಜನರನ್ನು ಹದ್ದು ಬಸ್ತಿನಲ್ಲಿಡು ಮೇಲು ಜಾತಿ ಜನರ ಕೈಯಲ್ಲಿರುವ ಪ್ರಬಲಾಸ್ತ್ರ. ಇವತ್ತು ನಮ್ಮ
ಸಿದ್ದೇಶ್ವರ ಹೇಳಿದ್ರು ವಕೀಲರು ಏನಂದ್ರ ನಾವು ಯಾರಿಗೂ ಗುಲಾಮರಾಗಿರ್ಬಾರ್ದು, ಗುಲಾಮರಾಗಿ ಕೆಲಸ ಮಾಡಬಾರ್ದು. ಬಾಬಾ ಸಾಹೇಬರು ನಮ್ಮನ್ನು ಹೇಳಿದರೆ ನೀವು ಪ್ರಶ್ನೆ ಮಾಡುವಂತ ನಾಯಕರಾಗಬೇಕು, ಹೊರತಾಗಿ ನಾವು ಕೈ ಕಟ್ಕೊಂಡು ನಿಲ್ಲುವಂತ ವ್ಯಕ್ತಿಗಳು ಆಗ್ಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಟೈಮ್ ಆಗಿದೆ. ಇನ್ನೊಂದು ಮಾತು ಹೇಳ್ತೀನಿ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಥ್ರೂ ವಿಚ್ ಯು ಕ್ಯಾನ್ ಓಪನ್ ದ ಡೋರ್ಸ್ ಆಫ್ ಚೇಂಜ್ ಯುವರ್ ಲೈಫ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದರ ಅರ್ಥ ರಾಜಕೀಯ ಕೀಲಿಕೈ ನಿಮ್ಮ ಕೈಯಲ್ಲಿದೆ, ನೀವು ಅದನ್ನ ಹೆಂಗ್ ಬೇಕೋ ಹಂಗ ಬಳಸ್ಕೋಬೇಕು. ಇವತ್ತು ನೀವೆಲ್ಲರೂ ಮನೆಯಾಗಿಂದ ಮನಿ ಕೀಲಿ ಹಾಕಿ ಬಂದಿದ್ದೀರಿ, ಆ ಕೀಲಿ ಜೋಪಾನವಾಗಿ ಇಟ್ಕೊಂಡಿರಿ, ಆಮೇಲೆ ಹೋಗಿ ಅದನ್ನ ತೆಗಿತೀರಿ, ನೀವ ಒಳಗೆ ಹೋಗ್ತೀರಿ. ಹಂಗ ನೀವು ಓಟ್ ಹಾಕುವಾಗ ಇದು ನಿಮಗ ಒಂದು ಕೀಲಿಕಾಯಿ ಇದ್ದಂಗದ. ಆ ಕೀಲಿಕಾಯಿ ನೀವು ಹೆಂಗ್ ಬಳಸ್ಕೋತೀರಿ ಹಂಗ್ ಬಳಸ್ಕೋ ಅಂತ ಹೇಳ್ತಾ ನನಗೆ 2 ಮಾತು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಸಣ್ಣ ಬದಲಾವಣೆ, ಕಾರ್ಯಕ್ರಮಕ್ಕೆ ಬೇಗ ಬರಬೇಕಾಗಿ ವಿನಂತಿ ಮತ್ತು ಕಾರ್ಯಕರ್ತರು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಸಾಕಷ್ಟು ಸಮಯ ಆಗಿದೆ, ಆದ ಕಾರಣ ಬೇಗ ಬರಬೇಕಾಗಿ ವಿನಂತಿ. ಅಂಗನವಾಡಿ